ಮುಗಿಯದ ಬಂಧನ ಭಾಗ 5. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮಿಸ್ ಮೇಘನ, ನನ್ನ ಕೋಪದ ಮಾತುಗಳನ್ನು ದಯವಿಟ್ಟು ಕ್ಷಮಿಸಿ. ನನ್ನ ಮಗಳ ಸುರಕ್ಷತೆಯ ಚಿಂತೆಯಲ್ಲಿ ನಾನು ಸ್ವಲ್ಪ ಕಠಿಣವಾಗಿ ನಡ್ಕೊಂಡೆ ಅಷ್ಟೇ. ಸುಹಾಸ್ ಪ್ರೀತಿಯಿಂದ ಕೇಳಿದ ಪ್ರಶ್ನೆಗೆ ಅನ್ವಿತಾ ಉತ್ತರಿಸಲೇ ಇಲ್ಲ. ಬದಲಿಗೆ ಅವಳು ಅವನ ಕೈಯನ್ನು ಕೋಪದಿಂದ ದೂರ ತಳ್ಳಿ ಕಾರಿನ ಕಿಟಕಿಯ ಕಡೆ ತಿರುಗಿ ಕುಳಿತುಕೊಂಡು ಅವನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುತ್ತಿದ್ದಾಳೆ. ಇವಳು ತನ್ನ ಮೇಲೆ ನಿಜವಾಗಿಯೂ ತುಂಬ ಅಸಮಾಧಾನಗೊಂಡಿದ್ದಾಳೆ, ತುಂಬ ಕೋಪಗೊಂಡಿದ್ದಾಳೆ ಅನಿಸುತ್ತೆ ಅಂತ ಸುಹಾಸ್ ತನ್ನೊಳಗೆ ಯೋಚನೆ ಮಾಡೋಕ್ಕೆ ಶುರು ಮಾಡ್ದ. ಮುಂದೆ ಏನು ಮಾಡಬೇಕು ಅಂತಲೇ ತಿಳಿಯದೆ ಅವನು ತನ್ನ ತುಟಿಗಳನ್ನು ಕಚ್ಕೊಳ್ತಾನೆ. ಸರಿ ಪುಟ್ಟ, ನಿನಗೆ ಈಗ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಇಷ್ಟವಿಲ್ಲದಿದ್ದರೆ ಬಿಡು. ನಾನು ನಿನ್ನನ್ನು ಖಂಡಿತ ಒತ್ತಾಯಿಸೋದಿಲ್ಲ. ಆದರೆ ನೀನು ಮುಂದೆ ದಯವಿಟ್ಟು ಯಾವತ್ತೂ ಮನೆಯಿಂದ ಹೀಗೆ ಯಾರಿಗೂ ಹೇಳದೆ ಕೇಳದೆ ಹೋಗೋದಿಲ್ಲ ಅಂತ ನನಗೆ ಪ್ರಾಮಿಸ್ ಮಾಡ್ತೀಯಾ ಅಂತ ಹೇಳ್ತಾನೆ ಬೇಡಿಕೊಳ್ಳುವ ಧ್ವನಿಯಲ್ಲಿ. ನಂತರ ತನ್ನ ಮುಂಭಾಗದ ಸೀಟ್ನಲ್ಲಿ ಕುಳಿತಿರುವಂತಹ ಸೆಕ್ರೆಟರಿ ಕಿರಣ್ ಕಡೆಗೆ ಗಂಭೀರವಾಗಿ ನೋಡಿ, ಕಿರಣ್, ಆ ರೆಸ್ಟೋರೆಂಟ್ನ ಇವತ್ತಿನ ಇಡೀ CCTV ಫುಟೇಜನ್ನು ತಕ್ಷಣ ನಮ್ಮ ಕೈ ಸೇರುವಂತೆ ವ್ಯವಸ್ಥೆ ಮಾಡ್ಕೊ ಅಂತ ಹೇಳಿ ಕಟುವಾಗಿ ಆದೇಶ ಕೂಡ ಮಾಡ್ತಾನೆ. ಯಾಕೋ ಅವನ ಒಳಮನಸ್ಸು ಪಾಪ ಆ ಅಶ್ವಿನಿ ಇನ್ನೂ ಅಲ್ಲೇ ಎಲ್ಲೋ ಇದ್ದಾಳೆ, ಆ ಹೋಟೆಲ್ನ ಆವರಣದಲ್ಲೇ ಇದ್ದಾಳೆ, ಅವಳು ಎಲ್ಲೂ ಹೋಗಿಲ್ಲ ಅಂತ ಪದೇ ಪದೇ ಕೂಗಿ ಹೇಳ್ತಾ ಇದೆ. ಸರಿ ಮಿಸ್ಟರ್ ಸುಹಾಸ್, ತಕ್ಷಣವೇ ಆ ಕೆಲಸ ಮಾಡ್ತೀನಿ ಅಂತ ಕಿರಣ್ ಅಸಹಾಯಕತೆಯಿಂದ ಉತ್ತರಿಸ್ತಾನೆ. ಸುಮಾರು ಹೆಚ್ಚು ಕಮ್ಮಿ 20 ನಿಮಿಷಗಳ ಸುದೀರ್ಘವಾದ ಪ್ರಯಾಣದ ನಂತರ ಅವರ ಐಷಾರಾಮಿ ಕಾರು ನಿಧಾನವಾಗಿ ಸುಹಾಸ್ನ ಭವ್ಯವಾದ ಬಂಗಲೆ ಅಂದರೆ ಪರ್ವೆಲಾ ಹೌಸ್ ಮುಂಭಾಗಕ್ಕೆ ಬಂದು ನಿಲ್ಲುತ್ತೆ. ಕಾರು ನಿಲ್ಲುತ್ತಿದ್ದಂತೆ ಅನ್ವಿತಾ ಕೂಡ ಯಾರೊಬ್ಬರನ್ನು ನಿರೀಕ್ಷಿಸದೆ, ಯಾರ ಮುಖವನ್ನು ನೋಡದೆ ಸಹಾಯವನ್ನು ಪಡೆಯೋಕ್ಕೂ ಇಷ್ಟಪಡಲಿಲ್ಲ. ತಾನೇ ಸ್ವತಃ ಕಾರ್ ಲಾಕನ್ನು ತೆಗೆದು ನಿಧಾನವಾಗಿ ಕಾರ್ನಿಂದ ಕೆಳಗಿಳಿದು ಗತ್ತಿನಿಂದ ಹೆಜ್ಜೆಯನ್ನು ಇಡುತ್ತಾ ಮನೆಯ ಕಡೆ ನಡೀತಾಳೆ. ಸುಹಾಸ್ ಕೂಡ ಒಂದು ಮಾತನ್ನು ಆಡದೆ ಸದ್ದಿಲ್ಲದೆ ಮಗಳ ಹಿಂದೆಯೇ ನಾಯಿ ಮರಿ ರೀತಿ ಹೆಜ್ಜೆ ಹಾಕ್ತಾ ಇದ್ದಾನೆ. ತಂದೆ ಮತ್ತು ಮಗಳು ಇಬ್ಬರೂ ಮನೆಯ ಮುಖ್ಯ ದ್ವಾರವನ್ನು ದಾಟಿ ಒಳಗೆ ಪ್ರವೇಶಿಸಿದಾಗೆ ಲಿವಿಂಗ್ ರೂಮ್ನಿಂದ ಯಾರೋ ಅತ್ಯಂತ ಆತುರದಿಂದ ಅನ್ವಿತಾ ಅನ್ವಿತಾ ಅಂತ ಕರೆಯುವ ಧ್ವನಿ ಕೂಡ ಕೇಳಿಸುತ್ತೆ. ಅಲ್ಲಿಯವರೆಗೆ ಸೋಫಾದ ಮೇಲೆ ಕುಳಿತು ತನ್ನ ಫೋನಲ್ಲಿ ಗೇಮ್ ಆಡ್ತಿರುವಂಥ ಮಲತಾಯಿ ಕಾವ್ಯ ಅವರು ಒಳಗೆ ಬರ್ತಾ ಇದ್ದಾಗೆ ಫೋನನ್ನು ಪಕ್ಕಕ್ಕಿಟ್ಟು ತಟ್ಟನೆ ತಲೆ ಎತ್ತಿ ನೋಡ್ತಾಳೆ. ದೂರದಲ್ಲೇ ನಿಂತಿದ್ದ ಅನ್ವಿತಾಳನ್ನು ಕಂಡ ತಕ್ಷಣ ಅವಳು ನಾಟಕೀಯವಾಗಿ ಅವಳ ಬಳಿಗೆ ಹೋಗಿ ಬಿಗಿಯಾಗಪ್ಕೊಂಡ್ಳು. ಅನ್ವಿತಾ ಪುಟಾಣಿ, ಕೊನೆಗೂ ನೀನು ಮನೆಗೆ ಬಂದುಬಿಟ್ಯಾ? ನಮಗೆ ಯಾರಿಗೂ ಹೇಳ್ದಂಗೆ ನೀನು ಹೇಗೆ ಹೋದೆ ಕಂದ? ನೀನು ಕಾಣೆಯಾದ ಕ್ಷಣದಿಂದ ನನಗೆ ನನ್ನ ಪ್ರಾಣವೇ ಹೋಗುವಂತ ಆಗ್ತಾಯಿತ್ತು ಗೊತ್ತಾ? ನೀನು ಈಗ ಚೆನ್ನಾಗಿದ್ದೀಯಾ ಕಂದ? ನಿನಗೆ ಎಲ್ಲೂ ಗಾಯಗಳಾಗಿಲ್ಲ ತಾನೆ? ಯಾರೂ ತೊಂದರೆ ಮಾಡಲಿಲ್ಲ ತಾನೆ? ಯಾವುದಾದ್ರೂ ಕ್ರಿಮಿ ಕೀಟಗಳು ನಿನಗೆ ಕಚ್ಚಿಲ್ಲ ತಾನೆ ಪುಟ್ಟ ಎಂದು ಗಾಬರಿಯಿಂದ ಕೇಳೋಕೆ ಶುರು ಮಾಡಿದ್ಲು. ಅಷ್ಟಕ್ಕೆ ನಿಲ್ಲಿಸಿದ ಕಾವ್ಯ ಅನ್ವಿತಾಳನ್ನು ಇಡೀ ದೇಹವನ್ನು ತಿರುಗಿಸಿ ಪರೀಕ್ಷಿಸೋಕೆ ಪ್ರಾರಂಭಿಸಿದ್ಲು. ಅವಳಿಗೆ ಎಲ್ಲೂ ಪೆಟ್ಟಾಗಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುವ ನೆಪದಲ್ಲಿ ಅವಳ ಇಡೀ ನಾಟಕ ಅನ್ನೋದು ಸಾಕ್ತಾಯಿತ್ತು. ಈ ಒಂದು ಕಾವ್ಯಾಳ ಈ ಅತಿರೇಕದ ವರ್ತನೆ ಅನ್ನೋದು ಅನ್ವಿತಾಗೆ ಒಂದು ಕ್ಷಣ ದಿಕ್ಕೇ ತೋಚದಂತೆ ಸ್ತಬ್ಧಳಾಗಿ ನಿಂತುಬಿಡ್ತು. ಆದರೆ ಆ ಒಬ್ಬ ಕಾವ್ಯ ಮರುಳು ಮಾಡುವ ಧ್ವನಿ ತನ್ನ ಕಿವಿಯಲ್ಲಿ ರಿಂಗಣಿಸ್ತಲೇ ಇದ್ದಾಗ ಅವಳ ಮುಖದಲ್ಲಿದ್ದ ಬೂಟಾಟಿಕೆಯ ಸುಳ್ಳು ಕಾಳಜಿಯನ್ನು ನೋಡಿ ಅನ್ವಿತಾಗೆ ಅವಳ ಕಣ್ಣುಗಳಲ್ಲಿ ಮತ್ತೆ ತೀವ್ರವಾದ ಕೋಪ, ಅಸಹ್ಯ, ಒಂದು ರೀತಿಯ ಕೆಟ್ಟು ಕೋಪ ಮೂಡಿತು. ನಾನು ಈ ಮನೆಯಿಂದ ಯಾಕೆ ಹೊಡೋದೆ ಅನ್ನೋ ಅಸಲಿ ಸತ್ಯ ಅವಳಿಗೆ ಗೊತ್ತಿಲ್ವೇ ಅಪ್ಪ? ನೋಡು ಇವಳ ನಾಟಕವನ್ನು ಅಂತ ಪುಟ್ಟು ಹುಡುಗಿ ಮನಸ್ಸಿನಲ್ಲೇ ಹಲ್ಲು ಕಡಿದುಕೊಂಡ್ಳು. ಅಪ್ಪನಿಗೆ ನನ್ನ ಮೇಲೆ ಒಂಚೂರು ಕಾಳಜಿ ಇಲ್ಲ ಎಂದು ಅವಳು ಪದೇ ಪದೇ ಹೇಳಿ ತನ್ನ ತಲೆ ಕೆಡಿಸದಿದ್ದರೆ ನಾನು ಖಂಡಿತ ಈ ಮನೆಯಿಂದ ಹೋಗ್ತಾ ಇರಲಿಲ್ಲ ಎಂದು ಅನ್ವಿತಾ ಮನಸ್ಸಿನಲ್ಲಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ಲು. ಕಾವ್ಯಾಳ ಆ ಮೋಸದ ಮುಖವನ್ನು ನೋಡಿ ಅಸಹ್ಯಗೊಂಡಂಥ ಅವಳಿಗೆ ಇಂದು ಹೋಟ್ಲಿನಲ್ಲಿ ತನಗೆ ಭೇಟಿಯಾದ ಆ ಸುಂದರ ಕರುಣಾಮಯಿ ಮಹಿಳೆ ಅಂದರೆ ಅಶ್ವಿನಿ ನೆನಪಾಗ್ತಾಳೆ. ಭೂಮಿಗೂ ಆಕಾಶಕ್ಕೂ ಇರುವಷ್ಟು ವ್ಯತ್ಯಾಸ ಆ ಅಶ್ವಿನಿ ಮತ್ತು ಈ ಆಂಟಿಗೂ ಮತ್ತು ಕಾವ್ಯಳ ಆಡಂಬರದ ಬೂಟಾಟಿಕೆಯ ನಡವಳಿಕೆಯನ್ನು ಅನ್ವಿತಾ ಸಂಪೂರ್ಣವಾಗಿ ದ್ವೇಷಿಸ್ತಾಳೆ. ಅವಳಿಗೆ ತುಂಬ ಕಿರಿಕಿರಿ. ಅವಳು ತೀವ್ರ ಮುನಿಸಿನಿಂದ ಕಾವ್ಯಾಳ ಬಿಗಿ ಹಿಡಿತದಿಂದ ತನ್ನ ತಾನು ಮುಕ್ತಗೊಳಿಸಿಕೊಳ್ಳಲು ಒದ್ದಾಡತೊಡಗಿದ್ಲು. ಏನಾಯಿತು ಅನ್ವಿತಾ ಪುಟ್ಟ? ಸುಮ್ಮನೆ ಇರು ಸರಿನಾ? ನಿನಗೆ ಎಲ್ಲೂ ಪೆಟ್ಟಾಗಿಲ್ಲ ತಾನೆ ಅಂತ ಒಮ್ಮೆ ನೋಡಲು ಬಿಡು ಎಂದಳು ಕಾವ್ಯ ನಕಲಿ ಪ್ರೀತಿಯನ್ನು ತೋರಿಸುತ್ತಾ. ಅನ್ವಿತಾ ತನ್ನನ್ನು ಸಂಪೂರ್ಣವಾಗಿ ಕಡೆಗಣಿಸಿ ತಪ್ಪಿಸಿಕೊಳ್ಳೋಕೆ ಬಯಸ್ತಿದ್ದಾಳೆ ಎಂಬುದು ಕಾವ್ಯಾಳಿಗೆ ಚೆನ್ನಾಗಿ ಅರ್ಥವಾಯಿತು.
ಆದರೂ ಅವಳು ಸುಹಾಸ್ನ ಮುಂದೆ ತನ್ನ ನಾಟಕವನ್ನು ಮುಂದುವರಿಸಲು ಹುಡುಗಿಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದು ಅವನ ಮುಂದೆ ಅಸಹಾಯಕಳಂತೆ ನಟಿಸುತ್ತಾ ದೀರ್ಘವಾಗಿ ನಿಟ್ಟುಸಿರನ್ನ ಬಿಟ್ಲು. ಆ ಬಿಗಿ ಹಿಡಿತದ ನೋವಿನಿಂದಾಗಿ ಅನ್ವಿತಾ ಈಗ ಮೊದಲಿಗಿಂತಲೂ ಕೂಡ ಹೆಚ್ಚು ಆಕ್ರಮಣಕಾರಿಯಾಗಿ ಅವಳನ್ನು ತಳ್ಳಲು ಶುರು ಮಾಡ್ತಾಳೆ. ಅನ್ವಿತಾಳ ಈ ಪ್ರತಿರೋಧದಿಂದ ಕಾವ್ಯ ಒಳಗೊಳಗೆ ತನ್ನ ತಾಳ್ಮೆ ಕಳೆದುಕೊಳ್ತಾ ಇದ್ಲು. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಅಂದಿದ್ರೆ ಒಂದು 4 ಬಾರಿಸಿರೋಳು. ಇದೆಲ್ಲ ಕಾವ್ಯ ತನ್ನನ್ನು ನೋಯಿಸಿದಾಗ ಅನ್ವಿತಾ ಹೆದರಿಕೆಯಿಂದ ನಡುಗುತ್ತಾ ಯಾವುದೇ ಶಬ್ದ ಮಾಡದೆ ಸದ್ದಿಲ್ಲದೆ ಹತ್ತು ಬಿಡ್ತಾ ಇದ್ಲು. ಆದರೆ ಇಂದು ಅವಳ ಹಿಡಿತದಿಂದ ತಪ್ಪಿಸ್ಕೊಳ್ಳೋಕೆ ಇಷ್ಟೊಂದು ಬಲವಾಗಿ ಎಣೆಗಾಡುತ್ತಿರುವುದು ಬಹುಶಃ ಅವಳು ಹುಟ್ಟಿದಾಗಿಂದಲೂ ಇದೇ ಮೊದಲ ಬಾರಿ ಏನೋ. ಒಂದು ವೇಳೆ ಸುಹಾಸ್ ಈಗ ಇಲ್ಲಿ ಇಲ್ಲದೇ ಇದ್ದಿದ್ರೆ ಕಾವ್ಯ ಆ ಮಗುವಿನ ಮೇಲೆ ತನ್ನ ಕ್ರೂರತನವನ್ನು ತಕ್ಷಣವೇ ತೋರಿಸಿ ಬಿಡ್ತಿದ್ಲು. ಆದರೆ ಸುಹಾಸ್ ತದೇಕ ಚಿತ್ತದಿಂದ ತಮ್ಮಿಬ್ಬರ ಸಂಭಾಷಣೆಯನ್ನು ಗಮನಿಸಿದ್ದರಿಂದ ಅವನ ಮನಸ್ಸಿನಲ್ಲಿ ಯಾವುದೇ ಅನುಮಾನಗಳು ಬಾರಬಾರದಲ್ವಾ. ಅವಳು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾಗಿತ್ತು. ಕಾವ್ಯಾಳ ಕಣ್ಣುಗಳಲ್ಲಿ ಒಂದು ಕ್ಷಣ ಕಠಿಣವಾದ ಕ್ರೂರ ಹೊಳಪು ಕಾಣಿಸಿಕೊಳ್ಳುತ್ತೆ. ಅವಳ ತಲೆಯಲ್ಲಿ ಒಂದು ಕುತಂತ್ರದ ಆಲೋಚನೆ ಉಳಿತು. ಈ ಜಗಳಗಳನ್ನು ಹೀಗೆ ಮುಂದುವರಿಸುವ ಬದಲು ಇದ್ದಕ್ಕಿದ್ದಂತೆ ಅನ್ವಿತಾಳನ್ನು ಬಿಡುಗಡೆ ಮಾಡಿ ತಾನೇ ಸ್ವತಃ ನೆಲಕ್ಕೆ ಬಿದ್ದರೆ, ನಂತರ ತಾನೇನೋ ದೊಡ್ಡ ಅನ್ಯಾಯಕ್ಕೆ ಒಳಗಾದವಳಂತೆ ನಂಬಲಾಗದ ಕಣ್ಣುಗಳಿಂದ ಅನ್ವಿತಾಳನ್ನು ನೋಡುತ್ತಾ ಕಣ್ಣೀರಿಡೋಕೆ ಶುರು ಮಾಡಿದ್ಲು. ಅನ್ವಿತಾ, ನಿನಗೆ ನಾನು ಅಂದರೆ ಒಂದು ಚೂರು ಇಷ್ಟವಿಲ್ಲ. ಇದು ನನಗೆ ತುಂಬ ಚೆನ್ನಾಗಿ ಗೊತ್ತು ಕಂದ. ಆದರೆ ನಾನು ನಿನ್ನ ಮೇಲೆ ನಿಜವಾದ ಕಾಳಜಿಯಿಂದಲೇ ಮಾತಾಡಿಸ್ತಾ ಇದ್ದೀನಿ. ನಿನ್ನ ಬಗ್ಗೆ ನನಗೆ ಅಷ್ಟೊಂದು ಚಿಂತೆಯಾಗಿತ್ತು ಗೊತ್ತಾ. ನೀನಂದರೆ ನನಗೆ ಎಷ್ಟು ಇಷ್ಟ. ಯಾಕೆ ಹೀಗೆ ಕ್ರೂರವಾಗಿ ನನ್ನ ಜೊತೆ ವರ್ತಿಸ್ತೀಯ? ನಾನು ಎಷ್ಟೇ ಪ್ರೀತಿ ಮಾಡಿದರೂ ಕೂಡ ನೀನು ಕೇವಲ ನನ್ನ ದ್ವೇಷ ಮಾತ್ರ ಮಾಡ್ತೀಯ. ಅಳುತ್ತಾ ನಾಟಕ ಆಡೋಕ್ಕೆ ಶುರು ಮಾಡಿದ್ಲು. ಕಾವ್ಯ ಹಾಗೆ ನೆಲದ ಮೇಲೆ ಬಿದ್ದಿರೋದನ್ನು ನೋಡಿ ಸುಹಾಸ್ನ ಮುಖ ಒಮ್ಮೆಲೆ ಗಂಟಿಕೊಂಡಿತ್ತು. ತಕ್ಷಣ ಕಣ್ಣ ಮುಂದೆ ಬಂದು ಅನ್ವಿತಾಳನ್ನು ಪಕ್ಕಕ್ಕೆ ಎಳಿತಾನೆ. ಅನ್ವಿತಾ, ಮನೆಯ ವಾತಾವರಣದ ಮೇಲೆ ನೀನು ಸಂತೋಷವಾಗಿಲ್ಲ ಅಂತ ನನಗೆ ಗೊತ್ತು. ನಿನಗೇನಾದರೂ ಬೇಜಾರಿದ್ದರೆ ಆ ನಿನ್ನ ಕೋಪವನ್ನು ನಿನ್ನ ತಂದೆಯಾದ ನನ್ನ ಮೇಲೆ ತೋರಿಸ್ಬೋದು. ಅದನ್ನು ಬಿಟ್ಟು ಈಗ ನಿನ್ನ ಮೇಲೆ ಕಾಳಜಿ ತೋರುವ ಬೇರೆಯವರ ಮೇಲೆ ನಿನ್ನ ಸಿಟ್ಟನ್ನು ತೋರಿಸಬಾರ್ದು. ಇದು ಎಷ್ಟು ಅಸಭ್ಯವಾದ ನಡವಳಿಕೆ ಎಂದು ನಿನಗೆ ತಿಳಿಯುತ್ತಿಲ್ಲವೇ ಅಂತ ಹೇಳಿ ತನ್ನ ಮಗುವನ್ನೇ ಗದ್ದರಿಸ್ತಾನೆ. ತಾನು ಯಾವುದೇ ತಪ್ಪುಗಳನ್ನು ಮಾಡಿಲ್ಲ ಅಂತ ಗೊತ್ತಿದ್ರೂ ಕೂಡ ಅದನ್ನು ತಂದೆಗೆ ವಿವರಿಸಿ ಹೇಳಲಾಗದಷ್ಟು ಒಂದು ಅಸಹಾಯಕ ಸ್ಥಿತಿಯಲ್ಲಿ ಆಕೆ ಇದ್ಲು. ಯಾಕಂದರೆ ಅವಳಿಗೆ ಬಾಯಿಲ್ಲ. ಅಪ್ಪ ಈ ಕೆಟ್ಟ ಚಿಕ್ಕಮ್ಮನ ಸುಳ್ಳು ಕಣ್ಣೀರಿಗೆ ಸಂಪೂರ್ಣವಾಗಿ ಮರುಳಾಗಿ ಬಿದ್ದುಬಿಟ್ಟಿದ್ದಾನಲ್ವಾ ಎಂದು ಅವಳು ಮನಸ್ಸಿನಲ್ಲೇ ಯೋಚಿಸ್ತಾ ಸಿಟ್ಟಿನಿಂದ ಸುಹಾಸ್ನ ಹಿಡಿತದಿಂದ ತನ್ನ ಪುಟ್ಟ ಕೈಯನ್ನು ಬಲವಾಗಿ ಕಿತ್ಕೊಂಡ್ಳು. ತಕ್ಷಣವೇ ಅಳುತ್ತಾ ಮೆಟ್ಟಿಲುಗಳನ್ನು ಹತ್ತಿ ತನ್ನ ಕೋಣೆಯ ಕಡೆಗೆ ಓಡಿ ಹೋದ ಅವಳು ಅಲ್ಲಿದ್ದ ತನ್ನ ಪ್ರೀತಿಯ ಗೊಂಬೆಯನ್ನು ಎದೆಗೆ ಬಿಗಿಯಾಗಿ ಅಪ್ಕೊಂಡು ಬಿಕ್ಕಳಿಸಿ ಅಳೋಕೆ ಶುರು ಮಾಡುತ್ತೆ ಆ ಪುಟ್ಟ ಕಂದ. ಅನ್ವಿತಾ ಕೋಪದಿಂದ ಕೋಣೆಯೊಳಗೆ ಹೋದ ಮೇಲೆ ಕಾವ್ಯ ಅತ್ಯಂತ ದೈನಾಸಿಯಾಗಿ ನಟಿಸುತ್ತಾ ನಿಧಾನವಾಗಿ ನೆಲದಿಂದ ಎದ್ದು ನಿಂತಳು. ತನ್ನ ಬಟ್ಟೆಯನ್ನು ಕೊಡವಿಕೊಳ್ಳುತ್ತಾ ಮೆಲ್ಲನೆ ಹೇಳಿದ್ಲು, ಸುಹಾಸ್, ಅನ್ವಿತಾಳನ್ನು ಅಷ್ಟು ಕಠೋರವಾಗಿ ಬೈಯಬೇಡ ಪ್ಲೀಸ್. ಅವಳು ಇವತ್ತು ತುಂಬ ಸುಸ್ತಾಗಿದ್ದಾಳೆ. ಅಷ್ಟೇ ಅಲ್ಲದೆ ಬಹುಶಃ ಅವಳು ಮನೆಯಿಂದ ಹೊರಗೆ ಹೋಗಿ ತುಂಬ ಹೆದರಿರಬಹುದು ಎಂದು ಅವನೊಂದಿಗೆ ಮತ್ತಷ್ಟು ಪ್ರೀತಿಯಿಂದ ಮಾತಾಡಿ ಒಲಿಸಿಕೊಳ್ಳಲು ಪ್ರಯತ್ನಿಸಿದ್ಲು. ಆದರೆ ಸುಹಾಸ್ ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸಿ ಗಂಭೀರವಾಗಿ ಅಡ್ಡಿಪಡಿಸ್ತಾನೆ. ಕಾವ್ಯ, ನೀನು ಸುಮ್ಮನೆ ನಿನ್ನ ಮನೆಗೆ ಹೊರಡಬಹುದು. ಅನ್ವಿತಾ ಇನ್ನೂ ತೀವ್ರ ಕೋಪದಲ್ಲಿದ್ದಾಳೆ. ಮತ್ತು ಸದ್ಯಕ್ಕೆ ಅವಳು ನಿನ್ನ ಮುಖ ನೋಡೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ. ಅವಳಿಗೆ ತುಂಬ ಕಿರಿಕಿರಿಯಾಗಿದೆ ಅನಿಸುತ್ತೆ ಎಂದು ಕಟುವಾಗಿಯೇ ಹೇಳಿಬಿಡ್ತಾನೆ. ಸುಹಾಸ್ನ ಈ ಒಂದು ತಣ್ಣನೆಯ ಮಾತಿನಿಂದ ಕಾವ್ಯಾಳ ಮುಖ ಒಂದು ಕ್ಷಣ ಅಸಹ್ಯದಿಂದ ತುಂಬ ಕೆಟ್ಟದಾಗಿ ಕಠಿಣ ಆಗೋಯಿತು. ಆದರೆ ತನ್ನ ಮುಖದ ರಂಗು ಬದಲಾಗದಂತೆ ತಕ್ಷಣವೇ ಒಂದು ನಕಲಿ ದುಷ್ಟ ನಗುವನ್ನು ಬೀರುತ್ತಾ ಉತ್ತರಿಸಿದ್ಲು. ಸರಿ, ಪರವಾಗಿಲ್ಲ ಸುಹಾಸ್, ಪರವಾಗಿಲ್ಲ. ಅವಳ ಮೂಡ್ ಸರಿ ಹೋದ ಮೇಲೆ ನಾನು ಇನ್ನೊಂದಿನ ಬಂದು ಅವಳನ್ನು ನೋಡ್ಕೊಳ್ತೀನಿ ಎಂದು ಹೇಳಿ ತಲೆಬಾಗಿ ಸುಹಾಸ್ನ ಮನೆಯಿಂದ ಹೊರ ನಡೆದುಬಿಡ್ತಾಳೆ. ಆದರೆ ಆ ಭವ್ಯವಾದ ಬಂಗಲೆಯ ಮುಖ್ಯ ದ್ವಾರದಿಂದ ಹೊರಬಂದ ತಕ್ಷಣ ಕಾವ್ಯಾಳ ಮುಖದ ಮೇಲಿದ್ದ ಮುಖವಾಡ ಕಳಚಿ ಬಿತ್ತು. ಅವಳು ಮುಖ ಕ್ರೋಧದಿಂದ ಕತ್ತಲಾಗಿ ಮಾರ್ಪಟ್ಟಿತ್ತು. ಅವಳು ಹಲ್ಲು ಕಡಿಯುತ್ತಾ ತನ್ನೊಳಗೆ ರೋಷದಿಂದ ಪಿಸುಗುಟ್ಟಿದ್ಲು. ಈ ಸುಹಾಸ್ ಈ ಪುಟ್ಟ ದೆವ್ವವನ್ನು ಅಷ್ಟು ಬೇಗ ಹೆಂಗೆ ಹುಡುಕ್ಬಿಟ್ಟ? ಈ ಅಶ್ವಿನಿ ಹೇಗೂ ಸತ್ತು ದೂರವಾಗಿದ್ದಾಳೆ. ನಾನೇ ಈ ಮನೆಗೆ ಮಹಾರಾಣಿ ಆಗಬೇಕಿತ್ತು. ಆದರೆ ಈ ಹುಡುಗಿ ನನ್ನ ದಾರಿಗೆ ಅಡ್ಡ ಬರ್ತಾ ಇದ್ದಾಳಲ್ಲ, ಇವಳನ್ನು ಹೀಗೆ ಬಿಡಬಾರ್ದು. ಇವಳಿಗೆ ಏನಾದರೂ ಮಾಡಿ ಒಂದು ದಾರಿ ತೋರಿಸ್ಬೇಕು ಅಂತ ಕ್ರೂರವಾಗಿ ಯೋಚಿಸಿದ್ಲು. ಈ ಪುಟ್ಟ ದೆವ್ವ ನನ್ನ ಇಡೀ ಪ್ಲ್ಯಾನನ್ನೇ ಹಾಳು ಮಾಡ್ತಾ ಇದೆಯಲ್ಲಪ್ಪ. ಆದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಸದ್ಯಕ್ಕೆ ನಾನು ಸುಮ್ಮನಿರಲೇಬೇಕಾಗಿರೋ ಪರಿಸ್ಥಿತಿ ಎಂದು ಕಾವ್ಯ ಕೋಪದಿಂದ ತನ್ನ ಕಾರನ್ನು ಹತ್ತಿ ಹೊರಟು ಹೋಗ್ತಾಳೆ.
ಈ ಕಡೆ ಸುಹಾಸ್ ತನ್ನ ಮಗಳನ್ನು ಕರ್ಕೊಂಡು ಹೋಟೆಲಿಂದ ಹೊರಟು ಮನೆ ಸೇರಿದ್ದಾನೆ. ನಂತರನೂ ಕೂಡ ಮೇಘನ ಒಂದಷ್ಟು ಸಮಯ ಅದೇ ರೆಸ್ಟೋರೆಂಟ್ ಒಳಗೆ ಇದ್ಲು. ಪರಿಸ್ಥಿತಿ ಸಂಪೂರ್ಣವಾಗಿ ತಿಳಿಯಾಗದೆ ಎಂದು ಖಚಿತವಾದ ತಕ್ಷಣ ಅವಳು ಹೋಟೆಲ್ನಿಂದ ಹೊರಬಂದು ಪಾರ್ಕಿಂಗ್ ಲಾಟ್ನಲ್ಲಿದ್ದ ಅಶ್ವಿನಿಯ ಕಾರಿನ ಕಡೆಗೆ ವೇಗವಾಗಿ ಓಡ್ ಬರ್ತಾಳೆ. ಅವಳು ಬರ್ತಾ ಇದ್ದಾಗೆ ಕಾರಿನ ಬಾಗಿಲು ತೆರೆದ ಅಶ್ವಿನಿ ಆತಂಕದಿಂದಲೇ ಕೇಳಿದ್ಲು, ಮೇಘನಾ, ನೀನು ಚೆನ್ನಾಗಿದ್ದೀಯಲ್ವಾ? ಆ ಸುಹಾಸ್ ಇಲ್ಲಿಂದ ಕಂಪ್ಲೀಟಾಗಿ ಹೋದ್ನಾ? ಏನೂ ಸಮಸ್ಯೆ ಇಲ್ಲ ತಾನೇ? ಮೇಘನ ಕಾರಿನೊಳಗೆ ಕೂರುತ್ತಾ ದೀರ್ಘವಾಗಿ ನಿಟ್ಟುಸಿರು ಬಿಟ್ಲು. ಅಬ್ಬಾ ದೇವರೇ, ಆಪತ್ತಿನಿಂದ ದೊಡ್ಡ ತಪ್ಪಿಸ್ಕೊಳ್ಳುವಿಕೆ ಇದು. ಅವನಿಂದ ಇಷ್ಟೊಂದು ಕ್ರೂರ ಬುದ್ಧಿ ಇದೆ. ಅಪ್ಪಪ್ಪ, ಏನು ತಲೆ ಅದು, ನನಗೆ ಗೊತ್ತಿರಲಿಲ್ಲ. ಅದ್ದಿನ ಕಂಡುಬಿಟ್ಟು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದ. ಇನ್ನೊಂದು 5 ನಿಮಿಷ ನಾನು ಅವನ ಜೊತೆ ಹಾಗೆ ಮಾತಾಡ್ತಾ ನಿಂತಿದ್ರು ಖಂಡಿತ ನನ್ನ ಅಸಲಿ ಗುರುತನ್ನು ಅವನು ಪತ್ತೆ ಹಚ್ಚೇ ಬಿಡ್ತಿದ್ದ. ಇಲ್ಲ, ನಾನೇ ಏನೋ ಒಂದು ದೊಡ್ಡ ಜಾಣತನ ಮಾಡಿದೆ ಅಂತ ನನ್ನನ್ನು ನಾನೇ ಮೋಸಗೊಳಿಸ್ಕೊಳ್ತಿದ್ದೆ. ಆದರೆ ಅವನ ತೀಕ್ಷ್ಣ ಬುದ್ಧಿ ಮುಂದೆ ನಾವಿನ್ನೂ ಜಾಗರೂಕರಾಗಿರಬೇಕು. ಅವನು ಬಹಳ ಬುದ್ಧಿವಂತ ಅಂತ ಬೆವರೋಕ್ಕೆ ಶುರು ಮಾಡ್ತಾಳೆ. ಅಶ್ವಿನಿ ಕೃತಜ್ಞತೆಯಿಂದ ಮುಗುಳ್ನಗುತ್ತಾ ಮೇಘನಾಳಿಗೆ ಧನ್ಯವಾದ ಹೇಳ್ತಾಳೆ. ನನ್ನಿಂದ ನಿನಗೆ ತುಂಬ ಬೇಸರ ಮತ್ತು ತೊಂದರೆ ಆಯಿತು ಮೇಘನಾ. ನಡೆ, ನಾವೀಗ ಬೇರೆ ಯಾವುದಾದ್ರೂ ಒಳ್ಳೆಯ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ. ಇವತ್ತು ನಿನಗೆ ನನ್ನ ಕಡೆಯಿಂದ ಒಂದು ಸಣ್ಣ ಟ್ರೀಟ್ ಇದೆ ಅಂತ ಹೇಳ್ತಾಳೆ ಪ್ರೀತಿಯಿಂದ. ಆದರೆ ಮೇಘನ ಕೈ ಬೀಸಿ ತಕ್ಷಣವೇ ಅದನ್ನು ನಿರಾಕರಿಸ್ತಾಳೆ. ಅಯ್ಯೋ ಬೇಡ ಅಶ್ವಿನಿ, ನಾನು ಈಗಾಗಲೇ ಆ ರೆಸ್ಟೋರೆಂಟ್ನಲ್ಲಿ ಆರ್ಡರ್ ಮಾಡಿದಂತಹ ಎಲ್ಲ ಸ್ಪೆಷಲ್ ಆದ ಆಹಾರವನ್ನು ಪಾರ್ಸೆಲ್ ಮಾಡಿ ತರಿಸ್ಕೊಂಡಿದ್ದೀನಿ. ನೀವೆಲ್ಲರೂ ಹಸಿದಿದ್ದೀರಲ್ವಾ? ಈಗ ಆರಾಮವಾಗಿ ಮನೆಯಲ್ಲಿ ಕೂತು ಇದನ್ನು ಎಂಜಾಯ್ ಮಾಡಿ ತಿನ್ಬಹುದಲ್ವಾ ಅಂದ್ಲು ಕಾರಿನ ಹಿಂಭಾಗದ ಸೀಟ್ನಲ್ಲಿ ಪಾರ್ಸೆಲ್ ಬಾಕ್ಸ್ಗಳನ್ನೆಲ್ಲ ಇಡುತ್ತಾ. ಹೋ, ಥ್ಯಾಂಕ್ ಯು ಸೋ ಮಚ್. ಊಟ ತಂದ್ರಲ್ವಾ? ಮಕ್ಕಳಂತೂ ತುಂಬ ಹಸ್ತಿದ್ದಾರೆ ಅಂತ ಅನಿಸುತ್ತೆ. ಕೊನೆಗೂ ಆ 4 ಕೂಡ ಸುರಕ್ಷಿತವಾಗಿ ಮನೆಗೆ ಮರಳುತ್ತಾರೆ. ಅಶ್ವಿನಿ ಮತ್ತು ಇಬ್ಬರ ಮಕ್ಕಳು ತೀವ್ರವಾಗಿ ಹಸಿದಿದ್ದರಿಂದ ಅವರು ಮೇಘನ ರೆಸ್ಟೋರೆಂಟ್ನಿಂದ ಪ್ಯಾಕ್ ಮಾಡಿಸ್ಕೊಂಡು ತಂದಿರುವಂತಹ ಪ್ರತಿಯೊಂದು ಖಾದ್ಯವನ್ನು ಅತ್ಯಂತ ಅಪಹಪಿಯಿಂದ ಬೇಗ ತಿಂದು ಮುಗಿಸ್ತಾರೆ. ಪಾಪ, ತನ್ನ ಪರಿಸ್ಥಿತಿಯಿಂದ ಮಕ್ಕಳಿಗೆ ಸರಿಯಾದ ಸಮಯಕ್ಕೆ ಊಟನೇ ಕೊಡೋಕ್ಕಾಗಲಿಲ್ವಲ್ಲ ಅಂತ ತಾಯಿಯ ಮನಸ್ಸು ಮರುಗಿತು. ಅದ್ಭುತವಾದ ಆ ಊಟದ ನಂತರ ಆ ಜಾಣ ಮಕ್ಕಳಿಬ್ಬರು ಆಯಾಸ ಪರಿಹರಿಸಿಕೊಳ್ಳಲು ಮೇಲಿನ ಮಹಡಿಗೆ ಹೋಗಿ ಆಯಾಗಿ ಸ್ನಾನ ಮುಗಿಸ್ಕೊಂಡು ಬಂದರು. ಮಕ್ಕಳು ಹೋದ ನಂತರ ಲಿವಿಂಗ್ ರೂಮ್ನಲ್ಲಿ ಮೇಘನ ಅತ್ಯಂತ ಗಂಭೀರವಾಗಿ ಅಶ್ವಿನಿಯನ್ನು ಅನುಮಾನದಿಂದ ನೋಡಿದ್ಲು. ಅಶ್ವಿನಿ, ನನಗೆ ಈಗಲಾದರೂ ನಿಜ ಹೇಳು. ನೀನು ಅವನನ್ನು ಕಂಡು ಯಾಕೆ ಹೀಗೆ ಜೀವ ಕೈಯಲ್ಲಿ ಹಿಡ್ಕೊಂಡು ಓಡೋಗ್ತಿದ್ಯಾ? ಅವನಿಂದ ದೂರ ಹೋಗ್ತಿದ್ಯಲ್ಲ, ಅದಕ್ಕಾದ್ರೂ ಕಾರಣ ಏನು? ನನಗೆ ಅಸಲು ವಿಷಯವೇ ಅರ್ಥ ಆಗ್ತಾ ಇಲ್ಲ ಗೊತ್ತಾ? ನೀವಿಬ್ಬರು ಬಹುಶಃ ಕಾನೂನುಬದ್ಧವಾಗಿ ವಿಚ್ಛೇದನದ ಒಪ್ಪಂದಕ್ಕೆ ಸಹಿ ಹಾಕಿದ್ದೀರಿ, ಹೌದು ತಾನೇ? ಈಗ ನೀವಿಬ್ಬರು ಪ್ರತ್ಯೇಕವಾಗಿದ್ದೀರಿ. ನೀವಿಬ್ಬರು ಸ್ವತಂತ್ರವರು. ನೀವು ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಇರಬೇಕು. ಹಾಗಿದ್ದಾಗಲೂ ನೀನು ಇನ್ನೂ ಅವನಿಗೆ ಯಾಕೆ ಇಷ್ಟೊಂದು ಹೆದರುತ್ತೀಯ? ಅವನಿಂದ ಕಣ್ಣ ಮುಚ್ಚಿ ಯಾಕೆ ಆಡ್ತಿದ್ಯಾ? ಆ ದಿನ ನೀನು ಅವನಿಗೆ ಯಾಕೆ ವಿಚ್ಛೇದನ ನೀಡಿದೆ ಎಂದು ನನಗೆ ಇಂದಿಗೂ ಕೂಡ ಸ್ಪಷ್ಟವಾಗಿ ಹೇಳಲೇ ಇಲ್ಲ. ಕಳೆದ ಕೆಲವು ವರ್ಷಗಳು ನೀವಿಬ್ಬರ ನಡುವೆ ಅಸಲು ಏನಾಯಿತು ಅಂತ ನೇರವಾಗಿ ಕೇಳಿದ್ಲು. ಮೇಘನಾಳ ಅತೀಕ್ಷ್ಣ ನೋಟವನ್ನು ಎದುರಿಸಿ ಅಶ್ವಿನಿ ತಕ್ಷಣ ತನ್ನ ಕಣ್ಣುಗಳನ್ನು ಕೆಳಗೆ ತಗ್ಗಿಸಿ ಒಂದು ಕ್ಷಣ ತೀವ್ರವಾಗಿ ಹಿಂಜರಿದ್ಲು. ಆ ಕರಾಳ ಇತಿಹಾಸವನ್ನು ನೆನಪಿಸ್ಕೊಳ್ಳೋಕ್ಕೂ ಅವಳ ಮನಸ್ಸು ಒಪ್ತಾ ಇಲ್ಲ. ಆದರೆ ಮೇಘನ ತನಗಾಗಿ ಇಷ್ಟೆಲ್ಲ ಸಹಾಯ ಮಾಡ್ತಿರುವಾಗ ಅವಳಿಂದ ಈ ಸತ್ಯವನ್ನು ಮುಚ್ಚಿಡಬೇಕು ಅಂದರೆ ಆಗಲ್ಲ. ತನ್ನ ಗತಕಾಲದ ಕಥೆಯನ್ನು ಸಂಕ್ಷಿಪ್ತವಾಗಿ ವಿವರಿಸೋಕೆ ಪ್ರಾರಂಭಿಸ್ತಾಳೆ. ಅವಳು ತನ್ನ ಕಣ್ಣೀರಿನ ಕಥೆಯನ್ನು ಹೇಳಿ ಮುಗಿಸ್ತಾ ಇದ್ದ ಹಾಗೆಯೇ ಮೇಘನ ಅಕ್ಷರಶಃ ದಿಗ್ಭ್ರಮೆಗೊಂಡು ಸೋಫಾದಿಂದ ತಟ್ಟನೆ ಎದ್ದು ನಿಂತ್ಬಿಟ್ಲು. ಏನು, ನೀನು ಅಷ್ಟೊಂದು ದೊಡ್ಡ ಸಾಹಸ ಮಾಡಿದ್ಯಾ? ಆ ಸುವಾಸನೆಗೆ ಪ್ರಜ್ಞೆ ತಪ್ಪುವಂಥ ಔಷಧಿ ಕೊಟ್ಟು ಅವನ ಜೊತೆ ರಾತ್ರಿ ಕಳೆದಿಯಾ? ಆ ದ್ವೇಷದ ನಡುವೆಯೂ ಅವನಿಗೆ ಈ ಮಕ್ಕಳು ಹುಟ್ಟಿದ ಕಾಯಿಲೆ ತಗುಲುತ್ತೆ ಎಂದು ಆಘಾತದಿಂದ ಕೇಳಿದ್ಲು. ಅಶ್ವಿನಿ ಅದು ಸುಹಾಸ್ನಿಗೆ ರಹಸ್ಯವಾಗಿ ಔಷಧಿ ನೀಡಿ ಆ ಮೂಲಕ ಅವನ 2 ಅವಳಿ ಮಕ್ಕಳಿಗೆ ಜನ್ಮ ನೀಡಿದ್ದಾಳೆ ಎಂಬುದನ್ನು ಮೇಘನ ತನ್ನ ಕನಸಿನಲ್ಲೂ ಎಂದಿಗೂ ಊಹೆ ಮಾಡಿರಲಿಲ್ಲ. ಆ ಸತ್ಯ ಅವಳ ತಲೆಯನ್ನೇ ತಿರುಗಿಸಿತು. ಅಶ್ವಿನಿ ತೀವ್ರ ನೋವಿನಿಂದ ಕಾಣುತ್ತಾ ಹಳೆಯ ನೆನಪುಗಳು ಆಕ್ರೋಶದಿಂದ ತನ್ನ ಕೆಳತುಟಿಯನ್ನು ಬಿಗಿಯಾಗಿ ಕಚ್ಕೊಂಡು ಅವಳ ಕಣ್ಣುಗಳಿಂದ ಕಣ್ಣೀರು ಧಾರೆಯಾಗಿ ಹರಿತಿತ್ತು. ಹೌದು ಮೇಘನ, ಆ ಪರಿಸ್ಥಿತಿಯಲ್ಲಿ ನನ್ನ ಹೆಂಡತಿಯ ಸ್ಥಾನವನ್ನು ಉಳಿಸಿಕೊಳ್ಳಲು ಮತ್ತು ನನ್ನ ಅಸ್ತಿತ್ವಕ್ಕಾಗಿ ನಾನು ಆ ಕೊನೆಯ ನಿರ್ಧಾರವನ್ನು ಮಾಡಲೇಬೇಕಾಗಿ ಬಂತು. ಆದರೆ ಈಗ ನನಗೆ ಆರವ್ ಮತ್ತು ಆದಿತ್ಯನ ಬಗ್ಗೆ ಸುಹಾಸ್ನಿಗೆ ಯಾವುದೇ ಕಾರಣಕ್ಕೂ ತಿಳಿಬಾರ್ದು ಅಷ್ಟೆ. ಒಂದು ವೇಳೆ ಆ ಮಕ್ಕಳು ತನ್ನದೇ ರಕ್ತ ಅಂತ ಅವನಿಗೆ ಗೊತ್ತಾದರೆ ಅವನು ನನ್ನಿಂದ ಖಂಡಿತ ಆ ಮಕ್ಕಳನ್ನು ಕಿತ್ಕೊಂಡು ಬಿಡ್ತಾನೆ. ಅಲ್ಲದೆ ಅದು ನಾನು ಅವನಿಗೆ ಹಾಗೆ ಮೋಸದಿಂದ ಔಷಧಿ ಕೊಟ್ಟಿದ್ದಕ್ಕಾಗಿ ಅವನು ಇಂದಿಗೂ ನನ್ನ ಮೇಲೆ ತೀವ್ರ ರೋಷದಿಂದ ಕುದೀತಾನೆ ಇರ್ತಾನೆ ಅಂತ ಅಳುತ್ತಾ ತನ್ನ ಒಳಮನಸ್ಸಿನ ಭಯವನ್ನು ಬಿಚ್ಚಿಟ್ಲು.
ಸುಹಾಸ್ ಆ ಮಕ್ಕಳು ತನ್ನದೇ ರಕ್ತ ಅಂತ ತಿಳ್ಕೊಂಡಾಗ ಅವನ ಕೋಪ ಮತ್ತು ಅತೃಪ್ತಿ ನಡುವೆ ನಡೆಯುವಂಥ ಸಂಘರ್ಷ ಹೇಗಿರ್ಬೋದು ಗೊತ್ತಿಲ್ಲ. ಈ ಕಡೆ ಅಶ್ವಿನಿಯನ್ನು ಕಾಪಾಡೋಕೆ ಮೇಘನ ಇನ್ನೆಷ್ಟು ದೊಡ್ಡ ಅಪಾಯಗಳನ್ನು ಎದುರಿಸ್ತಾಳೋ. ಅಶ್ವಿನಿಯ ಗುಟ್ಟು ರಟ್ಟು ಮಾಡುವಲ್ಲಿ ಯಾರು ವಿಲನ್ ಆಗಿ ಬರ್ತಾರೆ. ಈ ಕಡೆ ಆರವ್ ಮತ್ತು ಆದಿತ್ಯ ತಮ್ಮ ತಂದೆಯ ನಿಜವಾದ ರೂಪವನ್ನು ತಿಳಿದಾಗ ಅವರ ಮನಸ್ಥಿತಿ ಹೇಗಿರುತ್ತೆ. ಅವರನ್ನು ಪ್ರೀತಿಯಿಂದ ತನ್ನ ತಂದೆ ಅಂತ ಹೇಳಿ ಸ್ವೀಕರಿಸ್ತಾರಾ ಅಥವಾ ನೀನು ನನ್ನ ತಾಯಿಯನ್ನು ಬಿಟ್ಟವಳು ಅಂತ ತಿರಸ್ಕಾರ ಮಾಡ್ತಾರಾ. ಈ ಕಥೆನ ನೀವು ಹೇಗೆ ಮುಗಿಸ್ಬೇಕು ಅಂತ ಬಯಸ್ತೀರಿ ದಯವಿಟ್ಟು ನನಗೆ ಒಮ್ಮೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸುಹಾಸ್ ತನ್ನ ತಪ್ಪನ್ನು ಅರ್ಥಕೊಂಡು ಅಶ್ವಿನಿ ಬಳಿ ಕ್ಷಮೆ ಕೇಳಿ ಮತ್ತೆ ಒಂದಾಗೋದು ಅಂತ ನಿಮ್ಮ ಪ್ರಕಾರ ಯಾವ ರೀತಿ ಹೋದರೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಕಡೆ ಅಶ್ವಿನಿ ತನ್ನ ಕಣ್ಣೀರನ್ನು ಹೊಡೆಸ್ಕೊಂಡು ತನ್ನ ಹಳೆಯ ದಿನಗಳ ನೆನಪಿನಾಳಕ್ಕೆ ಜಾರ್ತಾ ಇದ್ದಾಳೆ. ಅಶ್ವಿನಿ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಶೂನ್ಯದತ್ತ ನೋಡುತ್ತಾ ತನ್ನ ಹಳೆಯ ನೆನಪುಗಳ ಪುಟವನ್ನು ತೆರೆದಳು. ಅವಳ ಕಣ್ಣುಗಳಲ್ಲಿ ನೋವಿನ ನಡುವಿನೂ ಒಂದು ಸಣ್ಣ ಮಿಂಚು ಕಾಣಿಸ್ತಾ ಇದೆ. ಮೇಘನ, ನೀನು ಕೇಳಿದ್ಯಲ್ಲ ನಾನು ಅವನಿಗೆ ಯಾಕೆ ಅಷ್ಟೊಂದು ಹೆದರ್ತೀನಿ ಅಂತ. ಯಾಕಂದರೆ ನಾನು ಅವನನ್ನು ಕೇವಲ ಗಂಡ ಅಂತ ಒಪ್ಕೊಂಡಿರಲಿಲ್ಲ, ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಆದರೆ ಅವನಿಗೆ ನನ್ನ ಕಂಡ್ರೇ ಆಗ್ತಾ ಇರಲಿಲ್ಲ ಎಂದು ಹೇಳುತ್ತಾ ಅಶ್ವಿನಿ ಆ ಒಂದು ರಾತ್ರಿಯ ಘಟನೆಯನ್ನು ನೆನೆಪಿಸ್ಕೊಂಡು. ಆವತ್ತೊಂದಿನ ಮಳೆಗಾಲದ ರಾತ್ರಿ ಸುಹಾಸು ಆಫೀಸ್ ಕೆಲಸನೆಲ್ಲ ಮುಗಿಸಿ ಮನೆಗೆ ಬಂದಾಗ ತೀವ್ರವಾದ ಜ್ವರದಿಂದ ಬಳಲ್ತಾ ಇದ್ದ. ತುಂಬ ಅಂದರೆ ತುಂಬ ಮೈಯೆಲ್ಲ ಸುಡ್ತಾ ಇತ್ತು. ಅಷ್ಟೊಂದು ದೊಡ್ಡ ಶ್ರೀಮಂತನಾಗಿದ್ದರೂ ಕೂಡ ಆ ರಾತ್ರಿ ಅವನಿಗೆ ಧೈರ್ಯ ಹೇಳಲು, ಹಣೆ ಮೇಲೆ ತಣ್ಣೀರಿನ ಪಟ್ಟಿ ಇಡಲು ಅವನ ಪಕ್ಕದಲ್ಲಿ ಯಾರೂ ಇರಲಿಲ್ಲ. ಅಕ್ಕ, ತಂಗಿ, ಅಪ್ಪ, ಅಮ್ಮ. ಅವನ ಕೋಪಕ್ಕೆ ಎದುರಿ ಕೆಲಸದವರು ಹತ್ತಿರನೂ ಬರ್ತಾ ಇರಲಿಲ್ಲ. ಆದರೆ ನಾನು ಹೆಂಡತಿಯಾಗಿ ಅವನ ಕೋಣೆಗೆ ಹೋಗಿ ರಾತ್ರಿ ಇಡೀ ಕಣ್ಣಿಗೆ ರೆಪ್ಪೆ ಮುಚ್ಚದೆ ಅವನ ಪಕ್ಕದಲ್ಲೇ ಕುಳಿತುಕೊಂಡಿದ್ದೆ. ಅಶ್ವಿನಿಯ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮೂಡಿತು. ಅವನು ಜ್ವರದ ತಾಪದಲ್ಲಿ ಪ್ರಜ್ಞೆ ತಪ್ಪಿದವನಂತೆ ಮಲಗಿದಾಗ ಅವನ ಸುಂದರವಾದ ಮುಖವನ್ನು ನಾನು ತುಂಬ ಹತ್ತಿರದಿಂದ ನೋಡಿದ್ದೆ. ಆ ಮುಖದಲ್ಲಿ ಎಂಥ ಗಾಂಭೀರ್ಯ ಇತ್ತು ಗೊತ್ತಾ. ಆ ಕ್ಷಣದಲ್ಲಿ ನನ್ನ ಒಳಮನಸ್ಸು ಕೂಗಿ ಹೇಳ್ತು, ಈ ವ್ಯಕ್ತಿ ನನಗಾಗಿ ಏನೇ ಕಷ್ಟ ಕೊಟ್ಟರೂ ಸರಿ, ಇವನ ಹೆಂಡತಿಯಾಗಿ ಬದುಕುವುದೇ ನನ್ನ ಜನ್ಮದ ಸಾರ್ಥಕತೆ. ನೋಡೋಕೆ ಇವನು ಎಷ್ಟು ಸುಂದರವಾಗಿದ್ದಾನೆ, ಎಷ್ಟು ಬುದ್ಧಿವಂತ, ಎಂಥ ಚಾಣಾಕ್ಷತನ ಎಂದು ಅವನ ಹಣೆಯ ಮೇಲಿದ್ದ ಮುಂಗುರಳನ್ನು ಪಕ್ಕಕ್ಕೆ ಸರಿಸಿ ಜ್ವರದ ತಾಪ ಕಮ್ಮಿಯಾಗಲಿ ಎಂದು ನಾನು ಅವನ ಕೆನ್ನೆಯನ್ನು ಸವರಿದ ಆ ಒಂದು ಅದ್ಭುತ ಕ್ಷಣ ಇಂದಿಗೂ ನನ್ನ ಮನಸ್ಸಿನಲ್ಲಿ ಹಸಿರಾಗಿದೆ ಮೇಘನ. ಆದರೆ ತಕ್ಷಣವೇ ಅಶ್ವಿನಿಯ ಕಣ್ಣುಗಳು ಮತ್ತೆ ಒದ್ದೆಯಾದವು. ಆದರೆ ಮರುದಿನ ಬೆಳಗ್ಗೆ ಜ್ವರ ಇಳಿದು ಕಣ್ಣು ಬಿಟ್ಟ ತಕ್ಷಣ ಸುಹಾಸ್ ನನ್ನನ್ನು ಪ್ರೀತಿಯಿಂದ ನೋಡಲಿಲ್ಲ. ಬದಲಿಗೆ ತನ್ನ ಕೋಣೆಯಲ್ಲಿ ನನ್ನನ್ನು ಕಂಡ ತಕ್ಷಣ ರೋಷದಿಂದ ಕಿರ್ಚಾಡ್ದ. ಯಾರ ಅಪ್ಪಣೆ ಇಲ್ಲದೆ ಇಲ್ಲಿಗೆ ಬಂದೆ? ನನ್ನ ಕೋಣೆಗೆ ಬರೋಕೆ ಎಷ್ಟು ಧೈರ್ಯ? ನಿನ್ನ ಈ ನಕಲಿ ಪ್ರೀತಿ, ಕಾಳಜಿ ಯಾವುದೂ ನನಗೆ ಬೇಡ. ನನ್ನ ಕಣ್ಣೆದರಿಂದ ದಯವಿಟ್ಟು ತಕ್ಷಣ ಹೊರಟು ಹೋಗು ಅಂತ ಅತ್ಯಂತ ಕ್ರೂರವಾಗಿ ತಳ್ಳಿಬಿಟ್ಟ. ಆ ದಿನ ನನಗೆ ಅರ್ಥ ಆಯಿತು, ನಾನು ಅವನನ್ನು ಭೂಮಿಯಷ್ಟು ಇಷ್ಟಪಟ್ಟರು ಅವನ ಹೃದಯದಲ್ಲಿ ನನಗೆ ಸಾಸಿವೆ ಕಾಳಷ್ಟು ಜಾಗ ಇಲ್ಲ ಅಂತ. ಅವನ ಆ ಕಠಿಣ ಮನಸ್ಸು, ದ್ವೇಷವೇ ಇವತ್ತು ನನ್ನನ್ನು ಅವನಿಂದ ಇಷ್ಟೊಂದು ದೂರ ಓಡುವಂತೆ ಮಾಡ್ತಾ ಇದೆ ಕಣೆ ಅಂತ ಅಶ್ವಿನಿ ಬಿಕ್ಕಿ ಬಿಕ್ಕಿ ಹೇಳ್ತಾಳೆ. ಕತೆ ಮುಂದುವರಿಯುತ್ತೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.